Hello everyone, welcome back to Murthi's vlog. So ಇವತ್ತು ನಾನು ತುಂಬ ದಿನ ಆದಮೇಲೆ ಒಂದು ಕಂಟೆಂಟ್ ತಗೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಮನ್ನೆಲ್ಲ ಒಂದು ಡಿವೈನ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ತುಂಬ ಅದ್ಭುತವಾದ ಪ್ಯೂರ್ ಸ್ಥಳ ಅಂತಲೇ ಹೇಳ್ಬೋದು. ಆ ಜಾಗನ ಹೋಗ್ತಾ ಹೋಗ್ತಾ ರಿವೀಲ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ನಾವು ಫೈನಲಿ ರೀಚ್ ಆದ್ವಿ. ರಾಯಚೂರಲ್ಲಿ ಇರೋ ಒಂದು ಅದ್ಭುತ ಜಾಗ ಅಂದರೆ ಅದೇ ಮಂತ್ರಾಲಯ. ನೋಡಿ ಫ್ರೆಂಡ್ಸ್, ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಂದ ಆಟೋ ಇಟ್ಕೊಂಡು ಒಂದು 15 ಕಿಲೋಮೀಟ್ರ್ ದಾಟಿದ ಮೇಲೆ ನೋಡಿ ನಮಗೆ ಸಿಗುತ್ತೆ ದೇವಸ್ಥಾನ. ಆ ದೇವಸ್ಥಾನದ ಆರ್ಚಿಂದ ಒಳಗೋಗಿ ರೂಮ್ನೆಲ್ಲ ಬುಕ್ ಮಾಡಿ ನಾವು ಸ್ನಾನಕ್ಕೆ ಹೊರಟ್ವಿ. ಸಂಡೇ ಆಗಿರೋದ್ರಿಂದ ಎಲ್ಲ ಲಾಡ್ಜ್ಗಳು ಫಿಲ್ ಆಗಿಬಿಟ್ಟಿತ್ತು. ಸೊ ನಮಗೆ ಯಾವುದೋ ಒಂದು ಚಿಕ್ಕ ಲಾಡ್ಜಲ್ಲಿ ಒಂದು ರೂಮ್ ಸಿಕ್ತು. ಸದ್ಯಕ್ಕೆ ಸ್ನಾನ ಮಾಡೋಣ ಅಂತ ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ತೆರಳಿದ್ವಿ. ಆ ದೇವಸ್ಥಾನ ನೋಡಿದಾಗ ಸಂಡೇ ಆದ್ರಿಂದ ತುಂಬ ರಶ್ ಇತ್ತು. ಆ ರಶಲ್ಲಿ ನಾವು ಒಬ್ಬರು ಭಾಗಿಯಾಗಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಂಡೇ ಆಗಿರೋದ್ರಿಂದ ರಾಯರ ದರ್ಶನಕ್ಕೆ ಎಷ್ಟು ಜನ ಭಕ್ತಾದಿಗಳಿದ್ದಾರೆ ಅಂತ. ಅಷ್ಟು ರಶ್ ಇರೋದ್ರಿಂದ ನಾವು ತಗೊಂಡ್ವಿ ಮೀಡಿಯಾದು ವಿ ಪಾಸ್ ತಗೊಂಡ್ವಿ. ಸೊ ನಾವು ಇವಾಗ ದೇವಸ್ಥಾನದ ಒಳಗಡೆ ಎಂಟರ್ ಆಗೋಕ್ಕೂ ಮುಂಚೆ ನಮಗೆ ಇಸ್ಕಾನ್ ಡಿವೋಟೀಸ್ಗಳ ಭಜನೆ ಅಲ್ಲಿ ಕಾಣ್ತು. ಅದನ್ನೆಲ್ಲ ಮುಗಿಸಿ ನಾವು ದರ್ಶನಕ್ಕೆ ತೆರಳಿದ್ವಿ. ದರ್ಶನ ಎಲ್ಲ ಮುಗಿಸಿದ್ಮೇಲೆ ದೇವಸ್ಥಾನದ ಬಲಭಾಗದಲ್ಲಿ ಮಂಚಲಮ್ಮ ಸನ್ನಿಧಿ ನಿಮಗೆ ಕಾಣುತ್ತೆ. ಆ ದರ್ಶನನೂ ಮಾಡಿ ನಾವು ಬೇರೆ ಸ್ಥಳಕ್ಕೆ ಹೊರಟ್ವಿ. ನಾವು ದೇವಸ್ಥಾನದ ಆಚೆ ಆಟೋ ಇಟ್ಕೊಂಡು ಸೈಟ್ ಸೀಯಿಂಗ್ ನೋಡೋಣ ಅಂತ ಹೊರಟ್ವಿ. ನಾವು ಹೋದ್ವಿ 400 ಮೀಟರಲ್ಲಿರುವ 4 ನಿಮಿಷ ಹತ್ತಿರದಲ್ಲಿರುವ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ 33 ಫೀಟ್ ಅಡಿಯಲ್ಲಿರುವ ಒಂದೇ ಕಲ್ಲಿಂದ ಮಾಡಿರೋ ಈ ಆಂಜನೇಯ ಮೂರ್ತಿನ ನೀವು ನೋಡ್ಬೋದು. ನೆಕ್ಸ್ಟ್ ನಾವು ಬಂದಿದೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ದರ್ಶನ ಎಲ್ಲ ಮುಗಿಸಿ ಅದರ ಹಿಂಭಾಗ ನೀವು ನೋಡ್ಬೋದು. ಇಲ್ಲಿ ರಾಯರ ಆಸ್ಥಾನ ಇದೆ. ಆಸ್ಥಾನ ಅಂದರೆ ಇಲ್ಲಿ ನೋಡ್ಬೋದು ಹಾಸಿಗೆ ಮತ್ತು ದಿಂಬು ಅಂತ ಇದೆ. ಅಂದರೆ ರಾಯರು ಉಪಯೋಗಿಸ್ತಿದ್ದ ಬೆಡ್ ಮತ್ತು ಪಿಲ್ಲೋನ ನೀವು ನೋಡ್ಬೋದು. ಈ ದೃಶ್ಯನ ನೋಡಿ. ಇದು ಕಲ್ಲಿನಲ್ಲಿ ನೀವು ನೋಡ್ಬೋದು. ಬೆಡ್ ಮತ್ತು ಪಿಲ್ಲೋ ಥರನೇ ಆಕಾರದಲ್ಲಿ ಇದೆ. ನೆಕ್ಸ್ಟ್ ಅಲ್ಲೇ ಸ್ವಲ್ಪ ದೂರ ಹೋದರೆ ರಾಯರು ಮೆಡಿಟೇಟ್ ಮಾಡ್ತಿದ್ದ ಸ್ಥಳ ಇತ್ತು. ನೀವು ನೋಡ್ಬೋದು ಆ ಕಡೆ ಜಾಗದಲ್ಲಿ ಇತ್ತು. ಬಟ್ ಮಳೆಯ ಕಾರಣದಿಂದ ಆ ದೃಶ್ಯವನ್ನು ತೋರ್ಸೋಕ್ಕೆ ಆಗಲಿ. ಅಲ್ಲಿ ಮಳೆ ಇತ್ತು ಅಂದ್ಬಿಟ್ಟು ಬಿಸಿ ಬಿಸಿ ಬದನೆಕಾಯಿ ಬಜ್ಜಿ ತಿನ್ನೋಣ ಅಂತ ನಾವು ಅಲ್ಲಿ ಬಂದೆ. ಅಲ್ಲಿನ ಫೇಮಸ್ ಫುಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಬಂದಿದ್ದೆ ಏಕಶಿಲಾ ಬೃಂದಾವನ. ರಾಯರ ಸ್ವಾಮಿ ಇದ್ದಿದ್ದ ನೆಲೆ ಇದು. ತುಂಬ ಚೆನ್ನಾಗಿರೋ ಬೃಂದಾವನ, ತುಂಬ ಹಳೆಯ ಬೃಂದಾವನ ಅಂತಲೇ ಹೇಳ್ಬೋದು. ಆ ಕಡೆ ಸೈಡ್ ನೀವು ನೋಡ್ಬೋದು ತುಂಗಭದ್ರಾ ನದಿ ಹರಿತಾನೇ ಇರುತ್ತೆ. ಮಳೆಯಿಂದ ನಮಗೆ ಅಲೋ ಮಾಡಲಿಲ್ಲ. ನೆಕ್ಸ್ಟ್ ಈ ದೇವಸ್ಥಾನ ಬಂದ್ಬಿಟ್ಟು ಅಮ್ಮವರ ದೇವಸ್ಥಾನ. ಒಳಗಡೆ ದೃಶ್ಯನ ತೋರ್ಸೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ನಾವು ಬಂದಿದೆ ರಾಯರು ಇದ್ದ ಮನೆ, ಅಂಚಿನ ಮನೆ. ತುಂಬ ಚೆನ್ನಾಗಿ ಇತ್ತು. ಇಲ್ಲಿ ನೀವು ನೋಡ್ಬೋದು ರಾಯರು ಮಲಗ್ತಾ ಇದ್ದ ಸ್ಥಾನ. ನೆಕ್ಸ್ಟ್ ಬಂದ್ಬಿಟ್ಟು ಪಾಂಡುರಂಗ ವಿಗ್ರಹ ನೋಡ್ಬೋದು. ತುಂಬ ಚೆನ್ನಾಗೇ ಇತ್ತು ಪಾಂಡುರಂಗ. ಇಲ್ಲಿ ದಿನ ಪಾಂಡುರಂಗನ ಪೂಜೆ ಮಾಡ್ತಾರೆ ಬಂದು. ಸೊ ನೋಡಿದ್ರಲ್ಲ ಮಂತ್ರಾಲಯ ದೇವಸ್ಥಾನ ಮತ್ತು ಅಲ್ಲಿ ಇದ್ದ ಸೈಟ್ ಸೀಯಿಂಗ್ಸು. ಸೊ ಸೈಟ್ ಸೀಯಿಂಗ್ಸ್ ಎಲ್ಲ ಮುಗಿಸಿ ನಾವು ಆಟೋ ಹಿಡಿದು ಸುಮಾರು 15 ಕಿಲೋಮೀಟರ್ ದಾಟಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಸೊ ಫೈನಲಿ ಬೆಂಗಳೂರಿಗೆ ಬರೋಷ್ಟರಲ್ಲಿ 3:30-4 ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಖಂಡಿತ ಮಾಡಿ. ಥ್ಯಾಂಕ್ ಯು.